ಈಗ ನಿನ್ನೆ ಮತ್ತು ಮೊನ್ನೆ ಈ ಕೆಲವೊಂದು ಈ ಸಾಕಷ್ಟು ಪರೀಕ್ಷೆಗಳು ನಡೀತಾ ನಡೆದಿರೋದು ಕರ್ನಾಟಕ ರಾಜ್ಯಾದ್ಯಂತ ನಡೆದಿರೋದ್ರ ಬಗ್ಗೆ ಈ ಕೆಲವು ಜನ ಈ ಮೋಸ ಮಾಡೋದಕ್ಕೆ ಈ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೆ ನಾವು ಎಕ್ಸಾಮಿನೇಷನಲ್ಲಿ ಪಾಸ್ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಚೀಟಿಂಗ್ ಮೋಸ ಮಾಡೋವಂಥ ಒಂದು ಪ್ರವೃತ್ತಿ ಹೊಂದಿರತಕ್ಕಂಥ ಕೆಲವು ಜನ ವ್ಯಕ್ತಿಗಳು ನಮಗೆ ಈ ನಮ್ಮ ಇಂಟೆಲಿಜೆನ್ಸ್ ವಿಂಗಿಂದ ನಮಗೆ ಮಾಹಿತಿ ಬಂದಿತ್ತು. ಸೊ ಆ ಒಂದು ಮಾಹಿತಿ ಮೇರೆಗೆ ನಾವು ಸ್ವಲ್ಪ ಈ ಒಂದು ಕಾರ್ಯಾಚರಣೆ ಮಾಡಿ ನೋಡಲಾಗಿ ಅದರಲ್ಲಿ ಒಬ್ಬ ಗೋವಿಂದ ರಾಜು ಅಂತ ಹೇಳಿ ಒಬ್ಬ ವ್ಯಕ್ತಿ ಸಾಕಷ್ಟು ಜನ ಕ್ಯಾಂಡಿಡೇಟ್ಸ್ಗಳಿಗೆ ಈ ಒಂದೇ ಥರದ ಎಕ್ಸಾಮ್ ಅಂತ ಅಲ್ಲ, ಎಲ್ಲ ಥರದ ಎಕ್ಸಾಮ್ಗಳಲ್ಲೂ ನಿಮ್ಮದು ನಾವು ಪಾಸ್ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರನ್ನ ಅದರಲ್ಲಿ ಉತ್ತೀರ್ಣರಾಗಿ ನಿಮ್ಮ ನೋಡ್ಕೊಳ್ತೀವಿ ಅಂತ ಹೇಳಿ ಅವ್ರ ಹತ್ರ ಕೆಲವೊಂದು ಚೆಕ್ಗಳನ್ನ ತಗೊಳ್ತಕ್ಕಂಥದ್ದು ಮತ್ತು ಅವ್ರದ್ದು ಹಾಲ್ ಟಿಕೆಟ್ ಮತ್ತು ಅವ್ರದ್ದು ಮಾಹಿತಿಯನ್ನು ತಗೊಳ್ತಕ್ಕಂಥದ್ದು ಮಾಡಿರೋವಂಥದ್ದು ನಮ್ಮ ಗಮನಕ್ಕೆ ಇವಾಗ ಸದ್ಯಕ್ಕೆ ಬಂದಿದೆ. ಸೊ ಈ ವಿಚಾರದಲ್ಲಿ ಒಬ್ಬ ಗೋವಿಂದ ರಾಜು ಅನ್ನೋ ಒಬ್ಬ ವ್ಯಕ್ತಿನ ನಾವೀಗ ದಸ್ತಗಿರಿ ಮಾಡಿದ್ದೀವಿ. ದಸ್ತಗಿರಿ ಮಾಡಿ ಈಗ ಅದನ್ನು ವಿಚಾರಣೆ ಮಾಡ್ತಾಯಿದ್ದೀವಿ. ಈಗ ಅವನ ಸಹಚರರು ಕೆಲವು ಜನ ನಮ್ಮ ಕೆಲವೊಂದು ಜಿಲ್ಲೆಗಳಲ್ಲಿ, ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ಇದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಅವ್ರನ್ನೆಲ್ಲ ಈಗ ನಾವು ಒಬ್ಬೊಬ್ಬರಾಗಿ ನಾವೀಗ ಅವ್ರನ್ನ ದಸ್ತಗಿರಿ ಮಾಡಬೇಕಂತ ಕೆಲವೊಂದು ಟೀಮ್ಗಳನ್ನ ಕಳಿಸಿದ್ದೀವಿ. ಸೊ ಈ ವಿಚಾರವಾಗಿ ಮುಂದಿನ ತನಿಖೆ ಅವಶ್ಯಕತೆ ಇದೆ. ಇದು ಈ ಒಂದು ಏನು ಈ ಚೀಟಿಂಗ್ ಪ್ರಕರಣದಲ್ಲಿ ಅವರು ಏನು ಭರವಸೆ ಕೊಡ್ತಾರೆ, ಆ ಭರವಸೆ ಪ್ರಕಾರ ಅವರು ಮಾಡಿಸೋ ಏನು ಉತ್ತೀರ್ಣರಾಗಿ ನೋಡ್ಕೊಳ್ಳೋವಂಥದ್ದು ಎಲ್ಲೂ ಕೂಡ ಇಲ್ಲಿವರೆಗೂ ನಮಗೆ ಕಂಡು ಬಂದಿಲ್ಲ. ಬಟ್ ಆದರೂ ಕೂಡ ಇವರು ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ಈ ಚೀಟಿಂಗ್ ಮಾಡ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ವಿಚಾರದಲ್ಲಿ ನಾವು ತನಿಖೆ ಮಾಡ್ತಾ ಇದ್ದೀವಿ. ನಂಬಿಕೆ ಬರೋಕ್ಕೆ ಯಾವ್ದು ಕ್ವಶನ್ ಪೇಪರ್ಗಳನ್ನ ಕೊಟ್ಟಿದ್ದಾರೆ ಸರ್, ಅಥವಾ ಇದನ್ನೇನಾದ್ರು ಲೀಕ್ ಮಾಡಿ? ಇಲ್ಲ, ಆ ವಿಚಾರ ಅಂತೂ ಇದರಲ್ಲಿ ಇಲ್ಲವೇ ಇಲ್ಲ. ಪ್ರಶ್ನೆ ಪತ್ರಿಕೆ ಆಗಲಿ, ಬೇರೆ ಯಾವುದೇ ಇದರಲ್ಲಿ ಎಕ್ಸಾಮಿನೇಷನ್ ಪ್ರೊಸೀಜರ್ಸಲ್ಲಿ ಏನೋ ಯಾವುದೇ ಥರದ ಗೊಂದಲಗಳು ಯಾವುದೋ ಇದರಲ್ಲಿ ಕಂಡು ಬರ್ತಾ ಇಲ್ಲ. ಒನ್ಲಿ ಥಿಂಗ್, ಇವರು ಸಿಂಪಲ್ಲಾಗಿ ಹೇಳಬೇಕಂದ್ರೆ ಜನರಿಗೆ ಚೀಟಿಂಗ್ ಮಾಡೋವಂಥದ್ದು. ಎಕ್ಸಾಮ್ ಪಾಸ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಚೀಟಿಂಗ್ ಮಾಡ್ತಕ್ಕಂಥದ್ದು. ಅಲ್ಲೇ ಪಾಸ್ ಮಾಡಿಸ್ಕೊಡ್ತೀವಿ, ಪಾಸ್ ಮಾಡಿಸ್ಕೊಡ್ತೀವಿ ಅಂತ ಅವ್ರ ಹತ್ರ ದುಡ್ಡು ಇಸ್ಕೊಳ್ತಕ್ಕಂಥದ್ದು. ಈಗ ಅದೆಲ್ಲ ನಮಗಿನ್ನೂ ತನಿಖೆಯಲ್ಲಿ ಕಂಡು ಬಂದಿಲ್ಲ, ಇನ್ನೂ ನಾವು ಮಾಡಬೇಕಾಗಿದೆ. ಸೊ ಈಗ ನಮಗೆ ಸದ್ಯಕ್ಕೆ ಕೆಲವು ಜನರದ್ದು ಚೆಕ್ಗಳು ಸಿಕ್ಕಿದ್ದಾವೆ. ಯಾರೋ ಇವ್ರಿಗೆ ಚೆಕ್ ಕೊಟ್ಟಿದ್ದಾರೆ, ಅವ್ರನ್ನೆಲ್ಲ ಈಗ ನಾವು ತನಿಖೆಗಾಗಿ ಕರಿತಾ ಇದ್ದೀವಿ. ಕರೆದು ಮುಂದಿನ ತನಿಖೆಯಲ್ಲಿ ಏನು ಬರ್ತದೆ ಅದು ನೋಡ್ತೀವಿ. ಯಾರು ಚೆಕ್ ಕೊಟ್ಟರು ಸರ್ ಅವ್ರನ್ನೂ ಅರೆಸ್ಟ್ ಮಾಡ್ಕೊಳ್ಳೋಂಥ ಇನ್ಫಾರ್ಮೇಷನ್ಸ್ ಇದೆ ಸರ್? ಅದೇ ನೋಡ್ತೀವಿ. ಈಗ ಅವ್ರದ್ದೇನಾದರೂ ಈ ಒಂದು ಕೃತ್ಯದಲ್ಲಿ ಅವ್ರದ್ದು ಕೂಡ ಪಾರ್ಟ್ ಇದ್ದರೆ, ಭಾಗಿಯಾಗಿದ್ದರೆ ಅವ್ರನ್ನೂ ಕೂಡ ನಾವು ದಸ್ತಗಿರಿ ಮಾಡಬೇಕಾಗ್ತದೆ. ಸರ್, ಆಮಿಷ ಒಡ್ಡಿ ದುಡ್ಡು ಇಸ್ಕೊಳ್ತಾ ಇದ್ದಾರೆ, ಚೆಕ್ ಇಸ್ಕೊಳ್ತಾ ಇದ್ದಾರಲ್ಲ ಸರ್, ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಪರೀಕ್ಷೆಯಲ್ಲಿ ಈ ರೀತಿ ಕ್ವಶನ್ ಬಿಡಿ ಅನ್ನೋದು ಬೇರೆ ಏನಾದರೂ ಸಜೆಷನ್ ಏನು ಕೊಡ್ತಿದ್ದಾರೆ? ಇವ್ರು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಎಷ್ಟು ಬರೆಯೋಕ್ಕಾಗುತ್ತೆ ಅಷ್ಟು ಬರೆದ್ಬಿಟ್ಟು ಬನ್ನಿ, ಮುಂದಿನ ನಾವು ನೋಡ್ಕೊಳ್ತೀವಿ ಅಂತ ಇವ್ರು ಹೇಳೋದು. ಬಟ್ ಅದು ಆ್ಯಕ್ಚುಲಿ ಯಾವುದೇ ಥರದ್ದು ಅದಕ್ಕೆ ಆಧಾರ ಇಲ್ಲ. ಇದು ಪ್ಯೂರ್ ಮೋಸ ಮಾಡ್ತಕ್ಕಂಥ ಒಂದು ಕೃತ್ಯ. ಇವರ ಒಂದು ಕಾರ್ಯಾಚರಣೆಗೂ ಕಾರ್ಯಚಟುವಟಿಕೆಗಳಿಗೂ ಮತ್ತು ಯಾವುದೇ ಪರೀಕ್ಷೆ ನಡೆಸ್ತಕ್ಕಂಥ ಏಜೆನ್ಸಿಗೂ ಯಾವುದೇ ಥರದ ಸಂಬಂಧ ಕಂಡು ಬಂದಿಲ್ಲ. ಸೊ ಹಾಗಾಗಿ ನಾವು ಇದು ಆ್ಯಸ್ ಆಫ್ ನೌ ಇದು ಪ್ಯೂರ್ ಚೀಟಿಂಗ್, ಸುಮ್ಮನೆ ಸುಳ್ಳು ಹೇಳಿ ಕೆಲಸ ಮಾಡ್ತಕ್ಕಂಥದ್ದು, ಕೆಲಸ ಮಾಡಿಸ್ಕೊಡ್ತೀವಿ ಅಂತಕ್ಕಂಥದ್ದು ನಮಗೆ ಕಂಡು ಬಂದಿದೆ ಸೋ ಫಾರ್. ಸೊ ಮುಂದಿನ ದಿನಗಳಲ್ಲಿ ಈಗ ನಾವು ತನಿಖೆ ಮುಂದೆ ಹೊರಿಸಿದಾಗ ಸಾಕಷ್ಟು ಜನ ನಾವು ಈಗ ಕರೆಸಬೇಕಾಗಿದೆ, ನೋಟಿಸ್ ಕೊಟ್ಟು ಕರೆಸಬೇಕಾಗಿದೆ. ಆ ನೋಟಿಸ್ ಕೊಟ್ಟು ಕರೆಸಿದಾಗ ನಮಗೆ ಬೇರೆ ಯಾರ್ಯಾರು ಇದರಲ್ಲಿ ಇದ್ದಾರೆ ಅನ್ನೋದು ನಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಅಂದರೆ ಆರೋಪಿಗಳ ಜೊತೆ ಬೇರೆ ಅಂದರೆ ಕಾಂಟ್ಯಾಕ್ಟ್ ಯಾರು ದೊಡ್ಡ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಎಕ್ಸಾಮ್ ಬೋರ್ಡ್ ಅವರು ಕಾಂಟ್ಯಾಕ್ಟ್ ಸೋಫಾರ್ ಇಲ್ಲ. ಅದೇ ಹೇಳ್ದಲ್ಲ, ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟಿಗಳಿಗೆ ಮತ್ತು ಈ ಏನು ನಾವು ಈಗ ಈ ಹಿಡಿದಿದ್ದೀವಿ ಇವ್ರಿಗೂ ಅವ್ರಿಗೂ ಯಾವುದೇ ಥರದ್ದು ಕಾಂಟ್ಯಾಕ್ಟ್ ಆಗಲಿ, ಕಮ್ಯುನಿಕೇಷನ್ ಆಗಲಿ ಸೋಫಾರ್ ಕಂಡು ಬಂದಿಲ್ಲ. ಸೊ ಅದು ಅದಕ್ಕೆ ಹೇಳ್ತಾ ಇರೋದು, ಇವರು ಸುಳ್ಳು ಒಂದು ಭರವಸೆ ಕೊಟ್ಟು ಈ ಮೋಸ ಮಾಡ್ತಕ್ಕಂಥದ್ದು ಇವರು ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಪ್ರತಿ ಅಭ್ಯರ್ಥಿಗಳಿಂದ ಎಷ್ಟು ಅಮೌಂಟ್ ಅನ್ನು ತಗೊಂಡಿದ್ದಾರೆ ಅದಿನ್ನೂ ನಮಗೆ ಗೊತ್ತಾಗಿಲ್ಲ. ಚೆಕ್ ಮೇಲೆ ಎಷ್ಟು ಅಮೌಂಟ್ ಅಂತ ಇಲ್ಲ, ಅವೆಲ್ಲ ಚೆಕ್ ಮೇಲೆ ಬ್ಲ್ಯಾಂಕ್ ಚೆಕ್ಸ್ ಇದ್ದಾವೆ. ಸೊ ಹಾಗಾಗಿ ಅದು ನಮಗಿನ್ನೂ ಅದು ಎಷ್ಟು ತೊಗೊಳ್ತಾ ಇದ್ರು, ಎಷ್ಟು ಮಾತಾಡಿದ್ರು ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಯಾಕಂದರೆ ನೆನ್ನೆ ತಾನೇ FIR ಆಗಿದೆ. ಸೊ ನಾವು ಈಗ ವಿಚಾರಣೆ ಮಾಡಬೇಕಾಗಿದೆ ಎಲ್ಲರನ್ನು ಕರೆಸ್ಬಿಟ್ಟು. ಗೋವಿಂದ ರಾಜು ಯಾರು, ಅದನ್ನ ಹಿನ್ನೆಲೆ ಗೋವಿಂದ ರಾಜು ಅಂತ ಹೇಳಿ ಒಬ್ಬ ಈ ಹಿಂದೆನೂ ಕೂಡ ಆತ ಸಾಕಷ್ಟು ಈ ಥರದ್ದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಅಂತ ಮಾಹಿತಿ ಇದೆ. ಅದ್ರ ಬಗ್ಗೆ ನಾವಿನ್ನೂ ಕಲೆ ಹಾಕ್ತಾ ಇದ್ದೀವಿ. ಇನ್ನು ನಮಗೆ ಅಷ್ಟು
ಮಾಹಿತಿ ಉದ್ಯೋಗಿನ ಏನ್ ಕೆಲಸ ಆತ ರೈಲ್ವೇಸಲ್ಲಿ ಈಸ್ ಸಮ್ ಸೀನಿಯರ್ ಮ್ಯಾನೇಜರು ಏನೋ ಇದ್ದಾನೆ ಅಂತ ಹೇಳ್ತಾರೆ. ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.